ಜಾಗೊಳಿಸಿದ್ರು ನಿಮ್ಮನ್ನ ಅನ್ನುವಂಥದ್ದೇ ಪ್ರಮುಖವಾಗಿ ಅಲ್ಲಿ ಪ್ರಸ್ತಾಪ ಸರ್, ನಾನು ಒಂದು ಹೆಣ್ಮಗಳಾಗಿ ನನಗೆ 8 ಜಿಲ್ಲೆಗಳು ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಎಲ್ಲ ಜಿಲ್ಲೆಗಳು 800-900 ಕಿಲೋಮೀಟರ್ ದೂರ ಇರೋ ಜಿಲ್ಲೆಗಳು ಕೊಟ್ಟಿದ್ದಾರೆ. ಆದರೂ ನಾನು ಅದಕ್ಕೆ ಯಾವುದಕ್ಕೂ ನಾನು ಎದುರ್ದಿರ ನಾನು ಪ್ರತಿಯೊಂದು ಜಿಲ್ಲೆಗೂ ನಾನು ಪ್ರವಾಸವನ್ನು ಮಾಡಿದ್ದೀನಿ. ಜಿಲ್ಲಾ ಮಟ್ಟದಲ್ಲಿ ಮತ್ತು ಅಸೆಂಬ್ಲಿ ಮಟ್ಟದಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೀನಿ. ಆದರೆ ನಾನು ಅಲ್ಲಿ ಹೋದಾಗ ನನಗೊಬ್ಬಳಿಗೆ ಅಲ್ಲ, ಅಲ್ಲಿನ ಜಿಲ್ಲಾ ಅಧ್ಯಕ್ಷರುಗಳಿಗೆ ಮತ್ತು ನನ್ನ ಉಸ್ತುವಾರಿ ಯಾರು ಜನರಲ್ ಸೆಕ್ರೆಟರಿ ಮತ್ತು ಸೆಕ್ರೆಟರಿಗಳು ಇರ್ತಾರೆ ಅವ್ರು ಎಲ್ಲರಿಗೂ ಹರಾಸ್ಮೆಂಟ್ ಆಗ್ತಾ ಇತ್ತು. ನೀವೆಲ್ಲ ಕೆಲಸ ಮಾಡಿಕೊಡ್ದು, ಬ್ಯಾನರ್ಗಳು ಹಾಕ್ಕೊಡ್ದು, ಇವ್ರಿಗೆ ನೀವು ಅವಕಾಶ ಮಾಡಿಕೊಡ್ದು, ಬೈಕ್ ರ್ಯಾಲಿ ಮಾಡಿಕೊಡ್ದು, ನಾವೇನಾದರೂ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ಮಾಡಿಕೊಡ್ದು ಅಂತ. ಅದರಿಂದ ನಾವೆಲ್ಲರೂ ವಾಯ್ಸ್ ರೇಸ್ ಮಾಡ್ತಾ ಇದ್ರು, ಇವ್ರು ಕೇಳ್ತಾ ಇರಲಿಲ್ಲ. ಸೊ ಅದರಿಂದ ನಾವು ಕೇಳ್ತಾ ಇರಲಿಲ್ಲ ಅಂದ್ಬಿಟ್ಟು ನನ್ನೊಬ್ಬಳದೇ ಅಲ್ಲ, 2-3 ಡೇಸ್ ಬ್ಯಾಕ್ 39 ಜನನ ಕರೆದು ಅವ್ರಿಗೂ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಕರೆದಿದ್ರು. ಅದಕ್ಕೆ ಮುಂಚೆ 4 ಜಿಲ್ಲಾ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವಾಗ ನನ್ನ ಜೊತೆಗೆ 15 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವೆಲ್ಲ ಬಂದು ಕ್ವೆಶ್ಚನ್ ಮಾಡಿದ್ದೀವಿ. ಎಲ್ಲರಿಗೂ ಗೊತ್ತು, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ನನಗೆ ಅವ್ರಿಗೇನೆ ಜಿದ್ದಾಜಿದ್ದಿ ಬಿದ್ದಿದ್ದು. ನಾನು ಸುಮಾರು 12 ಲಕ್ಷ ವೋಟ್ ಮಾಡಿಸಿದ್ದೆ ಅವಾಗ. ಆದರೆ ನನ್ನ ವೋಟ್ಗಳು 75% ರಿಜೆಕ್ಟ್ ಆಗಿತ್ತು. ಆಮೇಲೆ 3 ಲಕ್ಷ ವೋಟ್ ನನಗೆ ಕೊಟ್ಟಿದ್ರು ಅಷ್ಟೇ. ಆದರೂ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಪಕ್ಷ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಮುಖ್ಯ. ಆಮೇಲೆ ನಮ್ಮ ಅಧ್ಯಕ್ಷರು ಯಾವತ್ತೂ ಹೇಳ್ತಾ ಇರ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು, ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು, ನೀವು ಪಕ್ಷ ಸಂಘಟನೆ ಮಾಡಿ ಪಕ್ಷದ ಕಟ್ಟಾಳ ಆಗಿರಿ ಅಂತ. ಸೊ ಆ ಒಂದು ಉದ್ದೇಶದಲ್ಲಿ ನಾನು ಕೆಲಸ ಮಾಡಿದೆ. ಬಟ್ ಅವ್ರು ಅದು ಮರ್ತಿಲ್ಲ. ಯಾರೇ ಒಬ್ಬರು ರಾಜ್ಯ ಅಧ್ಯಕ್ಷ ಆದಮೇಲೆ ಇಡೀ ಕಮಿಟಿನ ಜೊತೆಗೆ ತಗೊಂಡು ಹೋಗಬೇಕು. ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಮನಸ್ತಾಪ ಇದ್ದೇ ಇರುತ್ತೆ. ಆದರೆ ಅದಾದಮೇಲೆ ಯಾವ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾರೆ, ಅದೇ ನಿಜವಾದ ನಾಯಕತ್ವ ಅಂತ ನಾನು ನಂಬಿದ್ದೀನಿ. ನಾವೆಲ್ಲರೂ ಬಂದ್ವಿ. ಎಲ್ಲ ನನ್ನ ಜೊತೆಗೆ ಸುಮಾರು 8-9 ಜನ ಉಪಾಧ್ಯಕ್ಷರುಗಳು ಎಲೆಕ್ಷನ್ ನಿಂತಿದ್ರು. ಸೊ ಎಲ್ಲರೂ ಜೊತೆಗೆ ಸೇರಿ ಅವ್ರ ಕೈ ಮಿಲಾಯಿಸಿದ್ವಿ. ಆದರೆ ಅವ್ರು ಮಿಲಾಯಿಸಕ್ಕೆ ರೆಡಿ ಇಲ್ಲ. ಅವ್ರು ಬರೀ ದ್ವೇಷದ ರಾಜಕೀಯನ ಮಾಡ್ಕೊಂಡು ಹೋಗ್ತಾರೆ. ಏನು ಒಳಗಡೆ ಒಂದಷ್ಟು ಪದಗಳು ಬಳಕೆ ಮಾಡಿದ್ರು ಅಂತಂದು ಏನು ಪದ ಬಳಕೆ ಆಯಿತು? ಆಚೆ ಹೋಗಿ, ಪಾರ್ಟಿ ಆಫೀಸಿಂದ ಆಚೆ ಹೋಗಿ, ಗಂಡು ಮಕ್ಕಳಿಗೆಲ್ಲ ತುಂಬ ಬೇರೆ ಬೇರೆ ರೀತಿಯಾಗಿರೋ ವರ್ಡ್ಸನ್ನು ಯೂಸ್ ಮಾಡಿದ್ದಾರೆ, ಆಚೆ ಹೋಗಿ ಅಂತ. ಅದು KPCC ಆಫೀಸ್. ಪ್ರತಿಯೊಬ್ಬ ಒಂದು ಸಾಮಾನ್ಯ ಕಾರ್ಯಕರ್ತ, ಕಟ್ಟೆ ಕಡೆಯ ಕಾರ್ಯಕರ್ತ, ಒಂದು ಬೂತಲ್ಲಿರೋನು ಬಂದು ಆ ಪಾರ್ಟಿ ಆಫೀಸ್ ಒಳಗಡೆ ಬರೋವಂಥ ಅಧಿಕಾರ ಇರುತ್ತೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಷ್ಟು ಮರ್ಯಾದೆ ಕೊಡ್ತಾರೆ, ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಅಷ್ಟು ಮರ್ಯಾದೆ ಕೊಟ್ಟು ಅವ್ರಿಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊತಾರೆ. ಅವರೊಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು. ಆಚೆ ಹೋಗ್ರಿ, ಆಚೆ ಹೋಗೋ, ನಮ್ಗೆ ಹೇಳೋಕ್ಕೂ ಇಷ್ಟ ಆಗಲ್ಲ. ಆ ಥರ ಎಲ್ಲ ಮಾತಾಡಿದಾಗ ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಾಗುತ್ತೆ. ಆ್ಯಂಡ್ ನಾನೊಂದು ಹೆಣ್ಮಗಳು, ನಾನೇ ಫ್ರಂಟಲ್ಲಿದ್ದೆ. ನನ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದು ವೀಡಿಯೋದಲ್ಲಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಯಾವುದೋ ಮೀಡಿಯಾದಲ್ಲಿ ಬರ್ತಾ ಇತ್ತು. ಬಟ್ ನನ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಎಲ್ಲರೂ ನನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಷ್ಟೇ. ಡೆಫಿನೆಟ್ಲಿ ಸರ್, ಅವರು ಕೇರಳದಲ್ಲಿದ್ದಾರೆ, ಇವಾಗ ಬರ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಪಾರ್ಟಿ ಅಧ್ಯಕ್ಷರ ಗಮನಕ್ಕೆ ನಾವು ತಂದೇ ತರ್ತೀವಿ. ಯಾಕಂದರೆ ನನ್ನ ಒಬ್ಬಳದೇ ಅಲ್ಲ, ತುಂಬ ಜನ ಯುವಕರು ರಾಹುಲ್ ಗಾಂಧಿ ಅವರ ಐಡಿಯಾಲಜಿನ ನಂಬ್ಕೊಂಡು ಮುಂದೆ ಹೋಗಿದ್ದಾರೆ. ಅದಕ್ಕೆ ನಾವು ಏನಿದೆ ಅದಕ್ಕೆ ಹೋಗಿ ಸಾಹೇಬರಿಗೆ ನಾವು ತಲುಪಿಸ್ತೀವಿ.